ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ದ ಆರ್ಥೋಗೋನಲ್ ಟ್ರಾಜೆಕ್ಟರಿ ಆಫ್ ದ ಫ್ಯಾಮಿಲಿ y ಸ್ಕ್ವೇರ್ ಈಸ್ ಈಕ್ವಲ್ ಟು cx3. ಯಾವ ಥರ ಮಾಡೋದು ನೋಡ್ಕೊಳ್ಳಿ ಸೊಲ್ಯೂಷನ್. ಫಸ್ಟ್ ಕ್ವಶನ್ ಏನು, y ಸ್ಕ್ವೇರ್ ಈಸ್ ಈಕ್ವಲ್ ಟು cx3. ಇದನ್ನ ಯಾವ ಥರ ಮಾಡ್ಬೇಕು ಹೇಳಿ. ಫಸ್ಟ್ ಏನು ಮಾಡಿ, ಸಿನ ಅಲ್ಲೇ ಇಟ್ಕೊಳ್ಳಿ. y ಸ್ಕ್ವೇರ್ ಬೈ x³ ಈಸ್ ಈಕ್ವಲ್ ಟು ಏನು, ಸಿ. ಈಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಈಗ ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ಯು ಬೈ ವಿಗೆ ಫಾರ್ಮುಲಾ ಏನು, ವಿ ಕೋಶಂಟ್ ರೂಲ್. ಡಿ ಬೈ ಡಿ ಎಕ್ಸ್ ಆಫ್ ಯು ಮೈನಸ್ ಯು ಡಿ ಬೈ ಡಿ ಎಕ್ಸ್ ಆಫ್ ವಿ ಡಿವೈಡೆಡ್ ಬೈ ವಿ ಸ್ಕ್ವೇರ್. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ. ಇಲ್ಲಿ ಯು ಅಂದ್ರೇನು, ವಿ ಅಂದ್ರೇನು? ಯು ಏನು, ವೈ ಸ್ಕ್ವೇರ್. ವಿ ಅಂದರೆ ಹೇಳಿ, ಯು ಅಂದರೆ ವೈ ಸ್ಕ್ವೇರು, ವಿ ಅಂದರೆ x³. ಅದೇ ಥರ ಡಿ ಬೈ ಡಿ ಎಕ್ಸ್ ಆಫ್ ಯು ಮಾಡ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್ ಯು ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ವೈ ಸ್ಕ್ವೇರ್ ಅಂದ್ರೇನು, 2y dy ಬೈ ಡಿ ಎಕ್ಸ್. ಆಮೇಲೆ ಡಿ ಬೈ ಡಿ ಎಕ್ಸ್ ಆಫ್ ಹೇಳಿ x³ ಅಂದ್ರೇನು, 3x² ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ಫಸ್ಟ್ ಏನು ಮಾಡಬೇಕು, ವಿ ಬರ್ಕೋಬೇಕು. ವಿ ಅಂದ್ರೇನು, ಆಮೇಲೆ ಡಿ ಬೈ ಡಿ ಎಕ್ಸ್ ಆಫ್ ಯು ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ವೈ ಸ್ಕ್ವೇರ್ ಅಂದ್ರೇನು, 2y dy ಬೈ ಡಿ ಎಕ್ಸ್ ಮೈನಸ್ ಬರೆದು ಯು ಬರ್ಕೋಬೇಕು. ಏನು, ವೈ ಸ್ಕ್ವೇರ್. ಡಿ ಬೈ ಡಿ ಎಕ್ಸ್ ಆಫ್ ವಿ ಅಂದ್ರೇನು, 3x². ಹೆಂಗೆ ಗೊತ್ತಾ, ಇಲ್ಲಿ ಯು ಬರ್ಕೊಳ್ಳಿ, ಇಲ್ಲಿ ವಿ. ಇದ್ರದ್ದು ಡಿಫ್ರೆನ್ಷಿಯೇಷನ್ ಇಲ್ಲಿ ಮಾಡಿ, ಇದ್ರದ್ದು ಡಿಫ್ರೆನ್ಷಿಯೇಷನ್ ಇಲ್ಲಿ ಮಾಡಿ. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಮೊದಲು x³ 2y dy ಬೈ ಡಿ ಎಕ್ಸ್, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಮಧ್ಯದಲ್ಲಿ ಏನು ಬರ್ಕೋಬೇಕು, ಮೈನಸ್ ಬರ್ಕೋಬೇಕು. ಅರ್ಥ ಆಯ್ತಾ ಇಲ್ವಾ ನಿಮಗೆ? ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಅಂದ್ರೇನು, ವಿ ಸ್ಕ್ವೇರ್ ಅಂದ್ರೇನು, x³ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಹೇಳಿ 2x³ y dy ಬೈ ಮೈನಸ್ 3x² ಬೈ ಸ್ಕ್ವೇರ್. x³ ಹೋಲ್ ಸ್ಕ್ವೇರ್ ಅಂದರೆ ಈಸ್ ಈಕ್ವಲ್ ಟು 0. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇದನ್ನ ಈ ಕಡೆ ಕಳಿಸ್ಬಿಡಿ. 0 ಇಂಟು ಎನಿಥಿಂಗ್ ಏನಾಗುತ್ತೆ, ಉಳಿಯೋದೇನು, 2x³ y dy ಬೈ ಡಿ ಎಕ್ಸ್ ಮೈನಸ್ 3x² y ಸ್ಕ್ವೇರ್ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಏನು ಮಾಡಬೇಕು, ಮೈನಸ್ ಆ ಕಡೆ ಹೋದರೆ ಪ್ಲಸ್. ಹೇಳಿ 2x³ y dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು, ಮೈನಸ್ ಆ ಕಡೆ ಹೋದರೆ ಏನಾಗುತ್ತೆ, 3x² y ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಇದರಲ್ಲಿ ಕಾಮನ್ ಮಲ್ಟಿಪಲ್ ಏನು, x² ಮತ್ತು y. x² y ಹೋದರೆ ಉಳಿಯೋದೇನು, 2x dy ಬೈ ಡಿ ಎಕ್ಸ್. ಇಲ್ಲಿ x² y ಹೋದರೆ ಉಳಿಯೋದೇನು, 3y. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು, ರೀಪ್ಲೇಸಿಂಗ್ dy ಬೈ ಡಿ ಎಕ್ಸ್ ಬೈ ಮೈನಸ್ ಡಿ ಎಕ್ಸ್ ಬೈ ಡಿ ವೈ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಏನಾಗುತ್ತೆ ಹೇಳಿ ರಿಪ್ಲೇಸ್ ಮಾಡಿದ್ರೆ, 2x ಮೈನಸ್ ಡಿ ಎಕ್ಸ್ ಬೈ ಡಿ ವೈ ಈಸ್ ಈಕ್ವಲ್ ಟು ಏನು, 3y ಆಗುತ್ತೆ. ಈಗ ನೋಡಿ, ಈ 2xನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಪ್ಲಸ್ ಇಂಟು ಮೈನಸ್ 2x ಡಿ ಎಕ್ಸ್ ಆಗುತ್ತೆ. ಈ ಡಿವೈಡ್ ಬೈ ಡಿ ವೈನ ಆ ಕಡೆ ಡಿ ವೈನ ಆ ಕಡೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 3y ಡಿ ವೈ. ಫಸ್ಟು ಮೈನಸ್ನ ಆ ಕಡೆ ಕಳಿಸ್ಬಿಡಿ, ಏನಾಗುತ್ತೆ, 2x ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 3y ಡಿ ವೈ. ಬರೀ ಮೈನಸ್ನ ಆ ಕಡೆ ಕಳಿಸ್ಬಿಡಿ. ಈಗ ಮೈನಸ್ 3y ಈ ಕಡೆ ಬಂದರೆ ಏನಾಗುತ್ತೆ, 2x ಡಿ ಎಕ್ಸ್ ಈಸ್ ಈಕ್ವಲ್ ಪ್ಲಸ್ 3y ಡಿ ವೈ ಈಸ್ ಈಕ್ವಲ್ ಟು 0. ಈಗ ಹೇಳಿ, ಇಂಟೆಗ್ರಲ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದ್ರೇನು, x² ಬೈ 2. ಅದೇ ಥರ ಇಂಟೆಗ್ರಲ್ ಆಫ್ ಕೆ ಎಕ್ಸ್ ಡಿ ಎಕ್ಸ್ ಅಂದ್ರೇನು, ಕೆ ಇಂಟು x² ಬೈ 2. ಇಲ್ಲಿ ಕೆ ಇಂಟಿಗ್ರೇಷನ್ ಅಪ್ಲೈ ಮಾಡಿ. ಇಂಟೆಗ್ರಲ್ ಆಫ್ ಏನು ಬರುತ್ತೆ, 2x ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ 3y ಡಿ ವೈ ಈಸ್ ಈಕ್ವಲ್ ಟು ಏನು, ಕೆ. 2 x²ಗೆ ಎಕ್ಸ್ಗೆ ಇಂಟಿಗ್ರೇಷನ್ ಏನು, x² ಬೈ 2. 3y ಡಿ ವೈಗೆ ಸೇಮ್ ಅಲ್ವಾ, ಹೇಳಿ y² ಬೈ 2 ಈಸ್ ಈಕ್ವಲ್ ಟು ಕೆ. 2 ಕ್ಯಾನ್ಸಲ್. ಈಗೇನು ಮಾಡಬೇಕು, ಡಿನಾಮಿನೇಟ್ರಲ್ಲಿ 2 ಇದೆ, ಅದಕ್ಕೇನು ಮಾಡಬೇಕು, ಮಲ್ಟಿಪ್ಲೈ ಬೈ 2 ಮಾಡ್ಕೋಬೇಕು. ಹೇಳಿ, ಮಲ್ಟಿಪ್ಲೈ ಬೈ 2 ಮಾಡಿದ್ರೆ ಏನಾಗುತ್ತೆ, ಮಲ್ಟಿಪ್ಲೈ ಬೈ 2 ಮಾಡಿದ್ರೆ ಏನಾಗುತ್ತೆ,
ಇಲ್ಲಿ 2 ಕ್ಯಾನ್ಸಲ್ ಆದರೆ ಉಳಿದಿರೋದೇನು ಅಂದರೆ 2x² ಆಗುತ್ತೆ. ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 ಕ್ಯಾನ್ಸಲ್ ಆಗಿ ಉಳಿಯೋದೇನು ಇಲ್ಲಿ 2k. ಅಂದರೆ ಫೈನಲ್ ಆನ್ಸರ್ ಬಂದು 2x² + 3y² = 2k ಬದಲು ಏನಂತ ಬರ್ಕೋಬೋದು ಸಿ. ಅರ್ಥ ಆಗ್ತಿದೆಯಲ್ವಾ? ಇದೇ ರಿಕ್ವೈರ್ಡ್ OT ಗೊತ್ತಾಗ್ತಿ ಆರ್ಥಾಗ್ನಲ್ ಟ್ರಾಜೆಕ್ಟ್ರಿ ಫಾರ್ ದ ಕರ್ವ್ y² = cx³. ಈಗ ಹೇಳಿ ಹೆಂಗೆ ಮಾಡ್ತೀರಾ ಹೇಳಿ. ಕ್ವಶನ್ ಏನು? ಈಗ y² = cx³, y² x³ = c. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ u/v ಅಂದರೆ v ಇಟ್ಕೋತೀರಾ x³. y² ಡಿಫ್ರೆನ್ಷಿಯೇಷನ್ ಏನು 2y dy/dx ಮೈನಸ್ y² ಇಟ್ಕೋತೀರಾ. x³ ಡಿಫ್ರೆನ್ಷಿಯೇಷನ್ ಏನು ಸ್ಕ್ವೇರ್, v² ಅಂದರೆ x³ ² = c ಗೆ ಡಿಫ್ರೆನ್ಷಿಯೇಷನ್ ಏನು 0. ಇದು 2x³ dy/dx ಮೈನಸ್ 3x² y² = 0. ಈ x⁴ ಆ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ. ಅಂದರೆ ನ್ಯೂಮರೇಟರ್ = 0. ಇಲ್ಲಿ ಮೈನಸ್ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. x² ಎರಡರಲ್ಲೂ ಕಾಮನ್ ಇದೆ, ಅದಕ್ಕೆ x² ಇಂದ ಡಿವೈಡ್ ಮಾಡಿದ್ರೆ x² ಹೋದರೆ ಉಳಿಯೋದೇನು 2x dy/dx, ಇಲ್ಲಿ 3y. ರೀಪ್ಲೇಸಿಂಗ್ dy/dx ಬೈ ಮೈನಸ್ dx/dy ರೀಪ್ಲೇಸ್ ಮಾಡಿದ್ರೆ ಈ ಥರ ಆಗುತ್ತೆ. ಪ್ಲಸ್ ಇಂಟು ಮೈನಸ್ 2x dx = 3y dy. ಮೈನಸ್ ಆ ಕಡೆ ಕಳಿಸ್ಬಿಡಿ 2x dx = ಮೈನಸ್ 3y. ಮೈನಸ್ ಈ ಕಡೆ ಬಂದರೆ 2x dx + 3y dy = 0. ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರೆ k. 2xಗೆ ಇಂಟಿಗ್ರೇಷನ್ ಏನು x²/2, 3yಗೆ ಇಂಟಿಗ್ರೇಷನ್ ಏನು 2 + k. 2 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2x² + 2 ಕ್ಯಾನ್ಸಲ್ ಆದರೆ 3y² = 2k. 2k ಬದಲು ಏನಂತ ಬರ್ಕೋಬೇಕು ಸಿ. ಗೊತ್ತಾಯ್ತಲ್ವಾ? ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.